Sir, what in that? Relationship manager. I will take it from here. You rest in. ನನ್ನ ಸ್ಕಿಲ್ಗೆ ನಾನು ಇಲ್ಲಿ ಇರಬಾರ್ದಾಗಿತ್ತು. ಹೆಲೋ ಗೆಳೆಯರೆ, ಇವತ್ತಿನ ನೋಡಿದಲ್ಲಿ ನಾನು ಈ ತಿಂಗಳು ಅಂದರೆ ಅಕ್ಟೋಬರ್ ತಿಂಗಳಿನಲ್ಲಿ ರಿಲೀಸ್ ಆಗುತ್ತಿರುವ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ಸಿನಿಮಾಗಳ ಬಗ್ಗೆ ಹೇಳ್ತೀನಿ. ಸೊ ವಿಡಿಯೋನ ಎಂಡವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ನಂಬರ್ 1, ವೆಟ್ಟಯನ್. ಇದು TJ ಜ್ಞಾನವೇಲ್ ಡೈರೆಕ್ಟ್ ಮಾಡಿರುವಂಥ ತಮಿಳು ಲ್ಯಾಂಗ್ವೇಜ್ನ ಇದು ಆ್ಯಕ್ಷನ್ ಡ್ರಾಮಾ ಸಿನಿಮಾ ಆಗಿದ್ದು ಇದರ ಲೀಡ್ ರೋಲ್ನಲ್ಲಿದ್ದಾರೆ ರಜನಿಕಾಂತ್, ಅಮಿತಾಬ್ ಬಚ್ಚನ್, ಫಹದ್ ಫಾಸಿಲ್, ರಾಣಾ ದಗ್ಗುಬಾಟಿ, ಮಂಜು ವಾರಿಯರ್, ರಿತಿಕಾ ಸಿಂಗ್, ತುಷಾರಾ ವಿಜಯನ್, ಅಭಿರಾಮಿ ಹೀಗೆ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಈ ಸಿನಿಮಾದಲ್ಲಿ ಇದ್ದಾರೆ. ರೀಸೆಂಟಾಗಿ ಈ ಸಿನಿಮಾ ಟ್ರೈಲರ್ ಕೂಡ ರಿಲೀಸ್ ಆಯಿತು. ಆ ಟ್ರೈಲರ್ನಲ್ಲಿ ಸಿನಿಮಾದ ಕತೆ ಸ್ವಲ್ಪ ಗೊತ್ತಾಗ್ತಾ ಇದೆ. ಈ ಸಿನಿಮಾ ರೇಪಿಸ್ಟ್ಗಳ ಎನ್ಕೌಂಟರ್ ಮೇಲೆ ಇರೋ ಥರ ಕಾಣ್ತಾ ಇದೆ. ಹಾಗೂ ಸಿನಿಮಾದಲ್ಲಿ ಹಲವಾರು ಕ್ರೈಮ್, ಮರ್ಡರ್, ಈ ಥರ ಬೇರೆ ಎಲಿಮೆಂಟ್ಸ್ಗಳನ್ನು ಕೂಡ ಇರೋ ಥರ ಕಾಣ್ತಾ ಇದೆ. ಆ್ಯಂಡ್ ನಮ್ಮ ರಜನಿಕಾಂತ್ ಅವರು ಖಡಕ್ ಪೊಲೀಸ್ ಆಫೀಸರ್ ಆಗಿ ಕಾಣಿಸ್ಕೊಂಡಿದ್ದಾರೆ, ಒಬ್ಬ ಎನ್ಕೌಂಟರ್ ಸ್ಪೆಷಲಿಸ್ಟ್ ಆಗಿ. ಹಾಗೆ ಅಮಿತಾಬ್ ಬಚ್ಚನ್, ಫಹದ್ ಫಾಸಿಲ್, ರಾಣಾ ದಗ್ಗುಬಾಟಿ ಇದನ್ನೆಲ್ಲ ನೋಡ್ತಾ ಇದ್ದರೆ ಸಿನಿಮಾದ ಮೇಲೆ ಇರೋ ಹೈಪ್ ಇನ್ನೂ ಜಾಸ್ತಿ ಆಗ್ತಾ ಇದೆ. ಸೊ ಸಿನಿಮಾ 10 ಅಕ್ಟೋಬರ್ 2024 ರಿಲೀಸ್ ಆಗ್ತಾ ಇದೆ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ನಲ್ಲಿ. ಆ್ಯಂಡ್ ಸಿನಿಮಾದ ಡೈರೆಕ್ಟರ್ TJ ಜ್ಞಾನವೇಲ್ ಅವರು. ಇವರ ಹಿಂದಿನ ಸಿನಿಮಾ ಜೈ ಭೀಮ್ ಆಗಿತ್ತು. ಆ ಸಿನಿಮಾ ಮಾಡಿದಂಥ ಸದ್ದು ನಮಗೆಲ್ಲ ಗೊತ್ತೇ ಇದೆ. ಸೊ ಅಂಥ ಬ್ರಿಲಿಯಂಟ್ ಡೈರೆಕ್ಟರ್ ಈಗ ವೆಟ್ಟಯನ್ ಮೂಲಕ ಬರ್ತಿದ್ದಾರೆ. ಸೊ ಈ ಸಿನಿಮಾಗೆ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೇನೆ. ಬಿಕಾಸ್ ಈ ಸಿನಿಮಾದ ಮ್ಯೂಸಿಕ್ ಕಂಪೋಸರ್ ಕೂಡ ಅನಿರುದ್ಧ್ ರವಿಚಂದರ್ ಅವರು. ಅವರ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ರೀಸೆಂಟಾಗಿ ರಾರಾ ರಾಮಯ್ಯ ಸಾಂಗ್ ಕೂಡ ತುಂಬಾ ವೈರಲ್ ಆಗಿತ್ತು. ಸೊ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಫಾರ್ ದಿಸ್ ಮೂವಿ. ಈ ಸಿನಿಮಾ 10 ಅಕ್ಟೋಬರ್ 2024 ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ನಲ್ಲಿ ಬರ್ತಾ ಇದೆ. ಅಂದರೆ ಕನ್ನಡದಲ್ಲೂ ಕೂಡ ಈ ಸಿನಿಮಾವನ್ನು ರಿಲೀಸ್ ಮಾಡಲಾಗ್ತಿದೆ. ಸೊ ನೀವು ಈ ಸಿನಿಮಾಗೆ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ನಂಬರ್ 2, ಮಾರ್ಟಿನ್. ಮಾರ್ಟಿನ್ ನಿಮಗೆ ಗೊತ್ತಿರೋ ಹಾಗೆ ಕನ್ನಡದ ಪ್ಯಾನ್ ಇಂಡಿಯನ್ ಲ್ಯಾಂಗ್ವೇಜ್ ಸಿನಿಮಾ. ಇದರ ಡೈರೆಕ್ಟರ್ AP ಅರ್ಜುನ್ ಅವರು. ಹಾಗೂ ಈ ಸಿನಿಮಾದ ಸ್ಟೋರಿ ಬರೆದಿರೋದು ಅರ್ಜುನ್ ಸರ್ಜಾ ಅವರು. ಸಿನಿಮಾದಲ್ಲಿ ಧ್ರುವ ಸರ್ಜಾ ಅವರ ಜೊತೆಗೆ ವೈಭವಿ ಶಾಂಡಿಲ್ಯ, ಅನ್ವೇಷಿ ಜೈನ್, ಸುಕೃತಾ ವಾಗ್ಲೆ, ಅಚ್ಯುತ್ ಕುಮಾರ್, ನಿಖಿತ್ ಧೀರ್ ಹಾಗೂ ಇನ್ನೂ ಹಲವು ಕಲಾವಿದರು ಕಾಣಿಸಿಕೊಳ್ಳಲಿದ್ದಾರೆ. ಸಿನಿಮಾಗೆ ರವಿ ಬಸ್ರೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ಇದೆ. ಹಾಗೂ ಮನೀಶ್ ಶರ್ಮಾ ಅವರು ಸಾಂಗ್ಸ್ಗಳನ್ನು ಕಂಪೋಸ್ ಮಾಡಿದ್ದಾರೆ. ಸೊ ಸಿನಿಮಾದ ಟ್ರೈಲರ್ ಆ್ಯಕ್ಷನ್ ಪ್ಯಾಕ್ಡ್ ಆಗಿತ್ತು. ಸೊ ಸಿನಿಮಾ ಕೂಡ ಹಾಗೆ ಇರುತ್ತಾ ನೋಡಬೇಕು. ಸೊ ಇಡೀ ಇಂಡಿಯಾನೇ ಕಾಯ್ತಿರುವಂಥ ಈ ಸಿನಿಮಾ ಅಕ್ಟೋಬರ್ 11ಕ್ಕೆ ಥಿಯೇಟರ್ಸ್ಗಳಲ್ಲಿ ಪ್ಯಾನ್ ಇಂಡಿಯನ್ ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗಲಿದೆ. ಸೊ ಯಾರ್ಯಾರೆಲ್ಲ ಈ ಸಿನಿಮಾಗೆ ಎಕ್ಸೈಟ್ ಆಗಿದ್ದೀರಾ ಹಾಗೂ ನೀವು ಧ್ರುವ ಸರ್ಜಾ ಅವರ ಫ್ಯಾನ್ ಆಗಿದ್ದರೆ ಕಮೆಂಟ್ನಲ್ಲಿ ಖಂಡಿತ ತಿಳಿಸಿ. ನಂಬರ್ 3, ಝೀಬ್ರಾ. ಇದು ತೆಲುಗು ಲ್ಯಾಂಗ್ವೇಜ್ನ ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಆಗಿದ್ದು ಇದರ ರೈಟರ್ ಹಾಗೂ ಡೈರೆಕ್ಟರ್ ಈಶ್ವರ್ ಕಾರ್ತಿಕ್ ಅವರು. ಸಿನಿಮಾದ ಲೀಡ್ ರೋಲ್ನಲ್ಲಿ ಡಾಲಿ ಧನಂಜಯ್, ಸತ್ಯದೇವ್, ಪ್ರಿಯಾ ಭವಾನಿ ಶಂಕರ್, ಅಮೃತ ಅಯ್ಯಂಗರ್ ಹಾಗೂ ಇನ್ನೂ ಹಲವು ಕಲಾವಿದರು ಕಾಣಿಸಿಕೊಳ್ಳಲಿದ್ದಾರೆ. ಈ ಸಿನಿಮಾಗೂ ಕೂಡ ರವಿ ಬಸ್ರೂರ್ ಅವರೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ಕೊಟ್ಟಿದ್ದಾರೆ. ಇದು ಒಂದು ಫೈನಾನ್ಷಿಯಲ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಆಗಿದೆ. ಸೊ ಈ ಸಿನಿಮಾ 31 ಅಕ್ಟೋಬರ್ 2024 ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಲಿದೆ. ನಂಬರ್ 4, ಬಗೀರಾ. ಬಗೀರಾ ನಿಮಗೆಲ್ಲ ಗೊತ್ತಿರೋ ಹಾಗೆ ಶ್ರೀಮುರಳಿ ಅವರ ಅಪ್ಕಮಿಂಗ್ ಸಿನಿಮಾ. ಈ ಸಿನಿಮಾಗೆ ಭಾಳಷ್ಟು ಜನ ಎಕ್ಸೈಟ್ ಆಗಿರೋದು ಈ ಸಿನಿಮಾದ ಕತೆ ಬಗ್ಗೆ. ಯಾಕಂದರೆ ಈ ಸಿನಿಮಾದ ಕಥೆಯನ್ನು ಬರೆದಿರೋದು ನಮ್ಮ ಪ್ರಶಾಂತ್ ನೀಲ್ ಅವರು. ಹಾಗೂ ಸಿನಿಮಾವನ್ನು ಡೈರೆಕ್ಟ್ ಮಾಡ್ತಿರೋದು ಸೂರ್ಯ ಅವರು. ಸಿನಿಮಾದ ಟೀಸರ್ ಬಿಡುಗಡೆಯಾಗಿ ತುಂಬಾ ಸದ್ದು ಮಾಡಿತ್ತು. ಬಿಕಾಸ್ ಟೀಸರ್ನಲ್ಲಿ ತೋರಿಸಿರುವಂಥ ಲೈಟಿಂಗ್, ಆ್ಯಕ್ಷನ್ ಸೀಕ್ವೆನ್ಸ್ಗಳು ತುಂಬಾ ಅದ್ಭುತವಾಗಿ ಕಾಣ್ತಾ ಇತ್ತು. ಸಿನಿಮಾದಲ್ಲಿ ಶ್ರೀಮುರಳಿ ಅವರು ಒಬ್ಬ ಖಡಕ್ ಪೊಲೀಸ್ ಆಫೀಸರ್ನ ರೋಲ್ನಲ್ಲಿ ಕಾಣಿಸ್ಕೊಳ್ಳಲಿದ್ದಾರೆ. ಬಟ್ ರಾತ್ರಿ ಹೊತ್ತಲ್ಲಿ ಅವರು ಬಗೀರಾ ಆಗಿ ಬದಲಾಗಲಿದ್ದಾರೆ. ಸೊ ಆ ಪೋರ್ಷನ್ನ ನೋಡೋಕ್ಕೆ ತುಂಬ ಜನ ಎಕ್ಸೈಟ್ ಆಗಿದ್ದಾರೆ ಈ ಸಿನಿಮಾಗಾಗಿ. ವೆನ್ ಸೊಸೈಟಿ ಟರ್ನ್ಸ್ ಇಂಟು ಎ ಜಂಗಲ್, ಜಸ್ಟ್ ಒನ್ ಪ್ರಿಡೇಟರ್ ಕ್ರೈಸ್ ಔಟ್ ಫಾರ್ ಜಸ್ಟಿಸ್ ಅನ್ನೋ ಟ್ಯಾಗ್ಲೈನ್ನೊಂದಿಗೆ ಸಿನಿಮಾ ಬರ್ತಾ ಇದೆ. ಸೊ ಸಿನಿಮಾದಲ್ಲಿ ಕತೆ ಏನಿರ್ಬೋದು ಅನ್ನೋದನ್ನು ಸಿನಿಮಾ ನೋಡಿನೇ ತಿಳ್ಕೊಬೇಕು, ಅಥವಾ ಇದರ ಟ್ರೈಲರ್ ಬಂದ ಮೇಲೆ ಗೊತ್ತಾಗ್ಬೋದು. ಸೊ ಈ ಸಿನಿಮಾದ ಟ್ರೈಲರ್ ಇನ್ನೂ ಬಿಡುಗಡೆ ಆಗಿಲ್ಲ. ಈ ತಿಂಗಳಲ್ಲಿ ಈ ಸಿನಿಮಾದ ಟ್ರೈಲರ್ ಆದಷ್ಟು ಬೇಗ ಬರಲಿದೆ. ಆ್ಯಂಡ್ ಸಿನಿಮಾದ ರಿಲೀಸ್ ಡೇಟ್ ಸದ್ಯಕ್ಕೆ 31 ಅಕ್ಟೋಬರ್ 2024 ಅಂತ ಅನೌನ್ಸ್ ಮಾಡಿದ್ದಾರೆ. ಬಟ್ ಸಿನಿಮಾದ ಟ್ರೈಲರ್ ಬಂದ ನಂತರ ಅದು ಕನ್ಫರ್ಮ್ ಆಗಿ ಗೊತ್ತಾಗಲಿದೆ. ಇನ್ನು ನಂಬರ್ 5, ಉಪೇಂದ್ರ ಅವರ UI ಮೂವಿ. ಸೊ ಈ ಸಿನಿಮಾದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. 9 ವರ್ಷಗಳ ನಂತರ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಅವರು ನಮ್ಮೆಲ್ಲರ ತಲೆಗೆ ಹುಳ ಬಿಡೋಕೆ ಮತ್ತೆ ಬರಲಿದ್ದಾರೆ UI ಸಿನಿಮಾದ ಮೂಲಕ. AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, UI ಅಂದರೆ ಉಪ್ಪಿ ಇಂಟೆಲಿಜೆನ್ಸ್. ಸೊ ಸಿನಿಮಾದ ಟೀಸರ್ ಬಿಡುಗಡೆ ಆಗಿತ್ತು. ಸಿನಿಮಾದಲ್ಲಿ ಉಪೇಂದ್ರ ಅವರು ಬೇರೆಯೇ ಪ್ರಪಂಚ ಸೃಷ್ಟಿಸಿದ್ದಾರೆ. ಸೊ ಈ ಸಿನಿಮಾಗೆ ಇಡೀ ಇಂಡಿಯಾನೇ ಕಾಯ್ತಾ ಇದೆ. ಇನ್ನು ಸಿನಿಮಾದ ಕಾಸ್ಟಿಂಗನ್ನು ನೋಡೋದಾದರೆ ಸಿನಿಮಾದಲ್ಲಿ ಉಪೇಂದ್ರ ಅವರ ಜೊತೆಗೆ ರೀಶ್ಮಾ ನಾನಯ್ಯ, ಸನ್ನಿ ಲಿಯೋನ್, ಜೀಶು ಶೇಂಗುಪ್ತಾ, ಮುರಳಿ ಶರ್ಮಾ, ನಿಧಿ ಸುಬ್ಬಯ್ಯ, ಓಂ ಪ್ರಕಾಶ್ನಂತಹ ದೊಡ್ಡ ದೊಡ್ಡ ಕಲಾವಿದರು ಕೂಡ ಕಾಣಿಸ್ಕೊಳ್ಳಲಿದ್ದಾರೆ. ಸಿನಿಮಾದ ಟ್ರೋಲ್ ಸಾಂಗ್ ರಿಲೀಸ್ ಆಗಿತ್ತು. ಆ ಸಾಂಗ್ನಲ್ಲಿ ಟ್ರೋಲರ್ಸ್ಗಳನ್ನೇ ಟ್ರೋಲ್ ಮಾಡಿದ ಉಪೇಂದ್ರ ಅವರು ಮುಂದೆ ಯಾವ ಪ್ರಮೋಷನ್ ಮೆಟೀರಿಯಲ್ ರಿಲೀಸ್ ಮಾಡ್ತಾರೆ ಅನ್ನೋದನ್ನು
ಕಾದು ನೋಡಬೇಕಾಗಿದೆ. ಸೊ ಈ ತಿಂಗಳಲ್ಲಿ ಅವರ ಇನ್ನೊಂದು ಸಾಂಗ್ ಬಿಡುಗಡೆ ಆದರೂ ಆಗ್ಬೋದು ಆ್ಯಂಡ್ ಸಿನಿಮಾದ ಟ್ರೈಲರ್ ಕೂಡ ಬರಬೇಕಾಗಿದೆ. ಸದ್ಯಕ್ಕೆ ಯಾವ ಅನೌನ್ಸ್ ಡೇಟ್ ಇಲ್ಲ, ಬಟ್ ಒಂದು ಪೋಸ್ಟರ್ ಮೂಲಕ ಅಕ್ಟೋಬರ್ ತಿಂಗಳಲ್ಲೇ ರಿಲೀಸ್ ಆಗಲಿದೆ ಸಿನಿಮಾ ಅಂತ ಹೇಳಿದ್ದಾರೆ. ಬಟ್ ಸಿನಿಮಾದ ಪ್ರಮೋಷನಲ್ ಮೆಟೀರಿಯಲ್ ಬಂದಾಗ ನಮಗೆ ಗೊತ್ತಾಗುತ್ತೆ, ಅಥವಾ ಡೈರೆಕ್ಟ್ ಆಗಿ ಟ್ರೈಲರ್ ಕೂಡ ಬರಬಹುದು. ಸೊ ಕಾದು ನೋಡೋಣ. ಸೊ ಈ ಸಿನಿಮಾಗೆ ಯಾರ್ಯಾರೆಲ್ಲ ಎಕ್ಸೈಟ್ ಆಗಿದ್ದೀರಾ ಹಾಗೂ ಉಪೇಂದ್ರ ಫ್ಯಾನ್ಸ್ ಆಗಿದ್ರೆ ಕಮೆಂಟ್ನಲ್ಲಿ ಖಂಡಿತ ತಿಳಿಸಿ. ಸೊ ಇದೇ ರೀತಿ ಸಿನಿಮಾಗಳ ಅಪ್ಡೇಟ್ಸ್, ರೆಕಮೆಂಡೇಷನ್ಸ್ ಹಾಗೂ ರಿವ್ಯೂಸ್ಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.